ನಾವು ಇಲ್ಲಿಗೆ ಬಂದರೆ ಉದ್ದೇಶ ಏನಂದರೆ ನಾವು ರೈತರು ಕಿತ್ಕೊಂಡು ಬಂದರೆ ಏನೋ ₹1 2 ಕೊಡ್ತೀರಿ ಅಂತ ಹೇಳಿದರು. ನೀವು 2 ದಿವಸನೇ ಕಿತ್ಕೊಂಡು ಬಂದರೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಗಾಡಿಗಳು ಯಾವುದೇ ಆಗಲಿ ಫುಲ್ ಆಗಿದೆ, ಕೋಟಾ ಮುಗಿದಿದೆ, ನೀವು ಬರಬೇಡಿ, ಕಿತ್ಕೊಂಡು ಬರಬೇಡಿ, ತೋಟಗಳೆಲ್ಲ ಇದ್ದೋಗ್ಲಿ, ನಿಮ್ಮ ಕಾಯಿ ಚೆನ್ನಾಗಿಲ್ಲ, ಈ ಥರ ಹೇಳ್ತಾ ಇದ್ದಾರೆ. ಬಂದು ಹೇಳಿದ್ರೆ ಕೂಡ ಬರೀ ಲಾರಿಗಳು ಅದು ಇದು ಕರ್ಸ್ಕೊಳ್ತಾ ಇದ್ದಾರೆ. ನಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ರೈತರು ಕೂಲಿ ಸಹ ಬರ್ತಾ ಇಲ್ಲ. ಯಾರ ಗಾಡಿಗೆ ಬಿಡ್ಸ್ಕೊತಾವ್ರೆ? ಆಂಧ್ರ ಗಾಡಿಗಳು ಲಾರಿಗಳು ಬಂದರೆ ಮಾತ್ರ ಓಪನ್ ಮಾಡಿಕೊಂಡು ಕಳ್ಸ್ಕೊಳ್ತಾ ಇದ್ದಾರೆ. ಆಂಧ್ರದಲ್ಲಿ ನಮ್ಮ ಗಾಡಿ ಹೋದರೆ 1 ವಾರ ಆಗಿದೆ, ಗಾಡಿಗಳು ಬಿಡ್ತಾ ಇಲ್ಲ ಚಿತ್ತೂರಲ್ಲಿ. ಆದರೆ ಇಲ್ಲಿ ಗಾಡಿಗಳೆಲ್ಲ ತಮಿಳ್ನಾಡು ಆಂಧ್ರ ಕಡೆ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಮ್ಮ ಕಡೆ ಟ್ರ್ಯಾಕ್ಟ್ರಿಗೆ ಇಲ್ಲ ಪ್ರಿಫರೆನ್ಸು. ಈ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಫ್ಯಾಕ್ಟ್ರಿ ಅವರು ಏನಕ್ಕೆ ಮಾಡಿರೋದು ಈ ಥರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನನ್ನ ಹೇಳಿದ್ರೆ ನಿಮ್ಮ ಗಾಡಿನೇ ಬರಬೇಡಿ, ನೀವು ಕಿತ್ಕೊಂಡೇ ಬರಬೇಡಿ, 1 ವಾರ ಆದರೂ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಾಗಿಲ್ಲ. ದಯವಿಟ್ಟು ಇದನ್ನ ಸರ್ಕಾರ ಏನನ್ನ ಈಗ ಎಷ್ಟು ಗಾಡಿ ಇದಾವೆ ಇಲ್ಲಿ? ಈಗ ಸರ್ ಇದಾವೆ ಒಂದು 40-50 ಟ್ರ್ಯಾಕ್ಟರ್. 12 ಗಂಟೆ ರಾತ್ರಿ ಎಲ್ಲ ಕಾಡುಗಳಲ್ಲಿ ಲಿಫ್ಟ್ ಎತ್ಬಿಟ್ಟು ಹೋಗ್ತಾ ಇದ್ದಾರೆ. 12 ಗಂಟೆ ಆಯ್ತು. ಕೋತಿಗಳಿಗೆ ತಿನ್ಲಿ ಅಂತೇಳಿ ಕಾಡುಗಳಲ್ಲಿ ಲಿಫ್ಟ್ ಎತ್ಬಿಟ್ಟು ಹೋಗ್ತಾ ಇದ್ದಾರೆ. ₹3 ಅಂತ ಹೇಳ್ತಾ ಇದ್ರು, ಈಗ ₹2 ಆಗ್ತದೆ ಅಂತ ನಾವು ಇಲ್ಲಿಗೆ ಬಂದ್ರೆ ಉದ್ದೇಶ ಏನಂದ್ರೆ ನಾವು ರೈತರು ಕಿತ್ಕೊಂಡು ಬಂದ್ರೆ ಏನೋ ₹1 2 ಕೊಡ್ತೀರಿ ಅಂತ ಹೇಳಿದ್ರು. ನೀವು 2 ದಿವಸನೇ ಕಿತ್ಕೊಂಡ್ ಬಂದ್ರೆ ಹಾಕೊಳ್ತಾ ಇದ್ದೀವಿ. ಈಗ ನಮ್ಮ ಗಾಡಿಗಳು ಯಾವುದೇ ಆಗಲಿ ಫುಲ್ ಆಗಿದೆ, ಕೋಟಾ ಮುಗಿದಿದೆ, ನೀವು ಬರಬೇಡಿ, ಕಿತ್ಕೊಂಡು ಬರಬೇಡಿ, ತೋಟಗಳೆಲ್ಲ ಇದ್ದೋಗ್ಲಿ, ನಿಮ್ಮ ಕಾಯಿ ಚೆನ್ನಾಗಿಲ್ಲ, ಈ ಥರ ಹೇಳ್ತಾ ಇದ್ದಾರೆ. ಬಂದು ಹೇಳಿದ್ರೆ ಕೂಡ ಬರೀ ಲಾರಿಗಳು ಅದು ಇದು ಕರ್ಸ್ಕೊಳ್ತಾ ಇದ್ದಾರೆ. ನಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ರೈತರು ಕೂಲಿ ಸಹ ಬರ್ತಾ ಇಲ್ಲ. ಯಾರ ಗಾಡಿಗೆ ಬಿಡ್ಸ್ಕೊತಾವ್ರೆ? ಆಂಧ್ರ ಗಾಡಿಗಳು ಲಾರಿಗಳು ಬಂದರೆ ಮಾತ್ರ ಓಪನ್ ಮಾಡಿಕೊಂಡು ಕಳ್ಸ್ಕೊಳ್ತಾ ಇದ್ದಾರೆ. ಆಂಧ್ರದಲ್ಲಿ ನಮ್ಮ ಗಾಡಿ ಹೋದರೆ 1 ವಾರ ಆಗಿದೆ, ಗಾಡಿಗಳು ಬಿಡ್ತಾ ಇಲ್ಲ ಚಿತ್ತೂರಲ್ಲಿ. ಆದರೆ ಇಲ್ಲಿ ಗಾಡಿಗಳೆಲ್ಲ ತಮಿಳ್ನಾಡು ಆಂಧ್ರ ಕಡೆ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಮ್ಮ ಕಡೆ ಟ್ರ್ಯಾಕ್ಟ್ರಿಗೆ ಇಲ್ಲ ಪ್ರಿಫರೆನ್ಸು. ಈ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಫ್ಯಾಕ್ಟ್ರಿ ಅವರು ಏನಕ್ಕೆ ಮಾಡಿರೋದು ಈ ಥರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನನ್ನ ಹೇಳಿದ್ರೆ ನಿಮ್ಮ ಗಾಡಿನೇ ಬರಬೇಡಿ, ನೀವು ಕಿತ್ಕೊಂಡೇ ಬರಬೇಡಿ, 1 ವಾರ ಆದರೂ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಾಗಿಲ್ಲ. ದಯವಿಟ್ಟು ಇದನ್ನ ಸರ್ಕಾರ ಏನನ್ನ ಈಗ ಎಷ್ಟು ಗಾಡಿ ಇದಾವೆ ಇಲ್ಲಿ? ಈಗ ಸರ್ ಇದಾವೆ ಒಂದು 40-50 ಟ್ರ್ಯಾಕ್ಟರ್. 12 ಗಂಟೆ ಆಯ್ತು ರಾತ್ರಿ. ಎಲ್ಲ ಕಾಡುಗಳಲ್ಲಿ ಲಿಫ್ಟ್ ಎತ್ಬಿಟ್ಟು ಹೋಗ್ತಾ ಇದ್ದಾರೆ. 12 ಗಂಟೆ ಆಯ್ತು. ಕೋತಿಗಳಿಗೆ ತಿನ್ಲಿ ಅಂತೇಳಿ ಕಾಡುಗಳಲ್ಲಿ ಲಿಫ್ಟ್ ಎತ್ಬಿಟ್ಟು ಹೋಗ್ತಾ ಇದ್ದಾರೆ. ₹3 ಅಂತ ಹೇಳ್ತಾ ಇದ್ರು, ಈಗ ₹2 ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು?